ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ನನಗೆ ಇವತ್ತು ಒಂದು ಡೆಲ್ಲಿ ಒಂದು 16,000 ಬೆಲೆಯ ಒಂದು ಹೆಡ್ಫೋನನ್ನು, ಹೌದು 16,000 ಬೆಲೆಯ ಈ ಒಂದು ಸೋನಿ ಹೆಡ್ಫೋನ್ ನೀವು ನೋಡ್ತಾ ಇದ್ದೀರಾ. ಈ ಒಂದು ಹೆಡ್ಫೋನ್ ನಾನು ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. 14,000 ಕೊಡುವಂಥದ್ದು ಏನಪ್ಪ ಇದೆ ಈ ಒಂದು ಹೆಡ್ಫೋನಲ್ಲಿ ಅಂತ ನೀವು ಅನ್ಕೋತಾ ಇರ್ಬೋದು. ಇದೊಂದು ಓವರ್ ದಿ ಹೆಡ್ಫೋನ್ ಆಗಿರುವಂಥದ್ದು, ಒನ್ ಆಫ್ ದ ಟಾಪ್ ಎಂಡ್ ಹೆಡ್ಫೋನ್ಗಳಿದು ಸಹ ಒಂದಾಗಿರುವಂಥದ್ದು. ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತೀನಿ. ಏನಕ್ಕೆ ಇಷ್ಟೊಂದೆಲ್ಲ ಕೊಡಬೇಕು ಗೊತ್ತಿಲ್ಲ, ನಾವು ಎಷ್ಟು ಜನ ತೊಗೋತೀವಿ ಅಂತ. ಬಟ್ ಮಸ್ತಾಗಿ ಒಂದು ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಕ್ಕೇನಿದೆ ಅಲ್ವಾ, ತಿಳ್ಕೊಂಡಿದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದು ಈಗಲೇ. ನೋಡ್ತಾ ಇದ್ದರೆ ನಮಗೆ ಒಂದು ಬಾಕ್ಸ್ ಈ ರೀತಿ ಸಿಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಸೋನಿ WX-XB900N ಎಕ್ಸ್ಟ್ರಾ ಬೇಸ್ ಬರ್ತಿರುವಂಥದ್ದು. ಇದರಲ್ಲಿ ಇನ್ಬಿಲ್ಟ್ ಈ ಒಂದು ಅಲೆಕ್ಸಾ ಮತ್ತು ಅಮೆಝಾನ್ ಅಲೆಕ್ಸಾ ಮತ್ತು ಗೂಗಲ್ ಅಸಿಸ್ಟೆಂಟ್ ಸಹ ಇದರಲ್ಲಿ ಇರುವಂಥದ್ದು. 30 hours ಆಫ್ ಒಂದು ಬ್ಲೂಟೂತ್ ಪ್ಲೇಬ್ಯಾಕ್ ನಿಮ್ಗೆ ಇದರಲ್ಲಿ ಕೊಡುತ್ತೆ ಅಂತ ಹೇಳ್ತಿರುವಂಥದ್ದು. ನೀವು ವೈರ್ ಹಾಕೊಂಡ್ಬಿಟ್ಟು ವೈರ್ ಕೂಡ ಇದಕ್ಕೆ ಹಾಕ್ಬೋದು. ವೈರ್ ಹಾಕೊಂಡು ಕೇಳಿದ್ರೆ 40 hours ಬರುತ್ತಂತೆ. ಇದನ್ನು 10 ನಿಮಿಷ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 1 ಗಂಟೆಗಳ ಕಾಲ ಈ ಒಂದು ಬ್ಲೂಟೂತ್ ಸ್ಪೀಕರ್ನ ಬ್ಲೂಟೂತನ್ನು ನಾವು ಆನ್ ಮಾಡಿಕೊಂಡು ಈ ಒಂದು ಪ್ಲೇಬ್ಯಾಕನ್ನು ಮಾಡ್ಬೋದು, ಬರೀ 10 ನಿಮಿಷ ಚಾರ್ಜಿಂಗ್ಗೆ. ಸೊ ನೋಡ್ತಾ ಇದ್ರೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಸಹ ಇದೆ ಅಂತ ಇದ್ರ ಮೇಲೆ ಬರೆದಿರುವಂಥದ್ದು. ಸೊ ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಇದೀಗ ಒಂದು ಬಾಕ್ಸನ್ನು ನಾನು ಓಪನ್ ಮಾಡ್ತೀನಿ. ನೋಡ್ತಾ ಇದ್ದೀರಾ, ತುಂಬ ಸಿಂಪಲ್ ಬಾಕ್ಸು. ಹೊರಡೆ ಇರೋದು ಮಾತ್ರ ಸಿಂಪಲ್ ಅಲ್ಲ, ಆದರೆ 16,000. ಓ ಮೈ ಗಾಡ್, ಎಷ್ಟು ಜನ ತೊಗೋತೀರಾ? ಕೈ ಎತ್ತಿ ನೋಡೋಣ. ನಂಗೆ ಮೊದಲು ಮೋಸ್ಟ್ಲಿ ಯಾರೂ ತೊಗೊಳಲ್ಲ ಅನ್ಕೋತೀನಿ. ಲಿಂಕ್ ಬೇರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಪರ್ಚೇಸ್ ಮಾಡೋರಿದ್ರೆ ನೋಡಿ. ಬಾಕ್ಸ್ ಹಿಂಗಿದೆ, ಸಿಂಪಲ್ ಬಾಕ್ಸು. ಇದರೊಳಗೆ ಇನ್ನೊಂದು ಬಾಕ್ಸು ನೀಡಿದ್ದಾರೆ. ಇದನ್ನು ಓಪನ್ ಮಾಡುವ ಸಮಯ ಓಕೆ ಉಲ್ಟಾ. ಓಕೆ, ನೋಡ್ತಾ ಇದ್ದಾರೆ ನಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ ನೀವು, ಹೆಡ್ಫೋನ್ ಹಿಂಗೆ ಹಾಕಿದ್ದಾರೆ. ಇಲ್ಲಿ ಏನೇನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರ ನೀವು ಅದನ್ನು ಸೆಟಪ್ ಮಾಡ್ಕೊಬೋದು, ಈಕ್ವಲೈಸ್ ಮಾಡ್ಕೊಬೋದು. ಬೇಕಾದರೆ ಸೌಂಡ್ ಎಷ್ಟು ಬೇಕು ನಿಮ್ಗೆ ಅದನ್ನು ಅಪ್ಲಿಕೇಶನ್ ಮುಖಾಂತರ. ಸೊ ನಿಮ್ಗೆ ಡೈರೆಕ್ಟಾಗಿ ಒಂದು ಹೆಡ್ಫೋನ್ ಸಿಕ್ಕರೆ ಬೇರೆ ಏನೆಲ್ಲ ಇದೆ ಅಂತ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಇದರ ಕೆಳಗಡೆ ನೋಡ್ತಾ ಇದ್ದೀರಾ, ಒಂದು ಪೌಚನ್ನು ನೀಡಿದ್ದಾರೆ. ನೀವು ಒಂದು ಹೆಡ್ಫೋನ್ ಇಟ್ಕೊಳ್ಳೋಕ್ಕೆ ಪೌಚ್ನ ಕ್ವಾಲಿಟಿ ಸುಮಾರಾಗಿದೆ ಆಯಿತಾ, ಸುಮಾರಾಗಿದೆ. ನಾರ್ಮಲ್ ಪೌಚ್ ಒಂಥರ ಬ್ಯಾಗ್ ಇದ್ದಂಗಿದೆ. ಇನ್ನು ನಿಮಗೆ ಯೂಸರ್ ಮ್ಯಾನ್ಯಲ್ ಎಲ್ಲ ಸಿಗ್ತಾ ಇರುವಂಥ ಇದರೊಳಗೆ. ಯೂಸರ್ ಮ್ಯಾನ್ಯಲ್ ಜೊತೆಗೆ ಒಂದು ವೈರ್ನ ಸಹ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ಗೆ ಅಥವಾ ನಿಮ್ಮ ಕಂಪ್ಯೂಟರ್ಗೆ ಒಂದು 3.5 ಹೆಡ್ಫೋನ್ ಜಾಕನ್ನು ಹಾಕ್ಬಿಟ್ಟು ಕನೆಕ್ಟ್ ಮಾಡಿಕೊಂಡು ಸಹ ನೀವು ಯೂಸ್ ಮಾಡ್ಬೋದು. ಯೂಸರ್ ಮ್ಯಾನ್ಯಲ್, ಕ್ವಿಕ್ ಚಾರ್ಜ್ ಗೈಡ್ ಎಲ್ಲ ಇದರೊಳಗೆ ಇರುವಂಥದ್ದು ನೋಡ್ತಾ ಇದ್ದೀರಾ. ಜೊತೆಗೆ ಒಂದು USB to Type-C ಚಾರ್ಜಿಂಗ್ ಕೇಬಲ್ನ ಇದರೊಳಗೆ ನೀಡಿದ್ದಾರೆ. ಇದರೊಳಗೆ Type-C ಇದೆ ಅಂತ ಇದರೊಳಗೆ ಗೊತ್ತಾಗ್ತಿರುವಂಥದ್ದು ನಮಗೆ. ಸೊ ಇದಿಷ್ಟೇ ಬಾಕ್ಸ್ ಒಳಗೆ, ಬೇರೇನು ಸಹ ಇರಲ್ಲ. ಈ ಒಂದು ಬಾಕ್ಸನ್ನೀಗ ಕೆಳಗಿಡೋಣ. ಓಕೆ, ಫೈನಲಿ ಈ ಒಂದು ಹೆಡ್ಫೋನ್ ನೋಡ್ತಾ ಇದ್ದೀರಾ, ಒಂದು ರೀತಿ ಒಂದು ವೆಯ್ಟ್ ಇದೆ ಆಯಿತಾ. ಇದಕ್ಕೆ ಒಂದು ವೆಯ್ಟ್ ನೀಡಿದ್ದಾರೆ. ಇದಕ್ಕೆ ಬಿಲ್ಡ್ ಕ್ವಾಲಿಟಿ ಒಂದು ಕ್ರೇಜ್ ಆಗಿದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಎಲ್ಲ ಕಡೆ ಒಂದು ಫೋಮನ್ನು ಹಾಕಿರುವಂಥದ್ದು ನೋಡ್ತಾ ಇದ್ದೀರಾ. ಮೇಲೇನೂ ಒಂದು ಕಂಫರ್ಟಬಲ್ ಕೂರುತ್ತೆ. ಕಿವಿ ಕರೆಕ್ಟಾಗಿ ಗಾಳಿನೇ ಆಡಲ್ಲ, ಒಂಥರ ನಾವು ಮಾತಾಡಿದ್ದು ನಮಗೆ ಕೇಳಲ್ಲ, ಅಷ್ಟು ಕಂಫರ್ಟಬಲ್ ಕೇಳುತ್ತಿದ್ರೆ. ಈ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಆಗಿರೋದ್ರಿಂದ ಒಂದು ರೀತಿ ಇಷ್ಟೊಂದು ಬೆಲೆ ಕೊಡಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಅಂದರೆ ಏನಪ್ಪ ಅಂತ ನೀವು ಅನ್ಕೋತಿದ್ದೀರಾ ಅಂತ ಅಂದರೆ, ನೀವು ಹೆಡ್ಫೋನ್ ಹಾಕ್ಕೊಂಡ್ರೆ ಹೊರಗಡೆ ಎನ್ವಿರಾನ್ಮೆಂಟ್ ವಾಯ್ಸ್ ಬರ್ದಿರೋ ಥರ ಬೇಕಾದ್ರೆ ಮಾಡ್ಕೊಬೋದು ನಾವು. ಎನ್ವಿರಾನ್ಮೆಂಟ್ ವಾಯ್ಸ್ ಹೊರಗಡೆ ಯಾವುದೋ ಇದು ಏನೋ ಆಗ್ತಾ ಇರುತ್ತೆ ನೋಡಿ, ಗಾಳಿ ಸೌಂಡ್ ಆಗಿರ್ಬೋದು ಅಥವಾ ಯಾರೋ ಕೂಗ್ತಾ ಇರ್ತಾರೆ, ಆ ಸೌಂಡೆಲ್ಲ ಬರ್ದಿರೋ ಥರ ಬೇಕಾದ್ರೆ ಮಾಡ್ಬೋದು, ಬರೋ ಥರ ಮಾಡ್ಕೊಬೋದು. ನೀವು ಹೆಡ್ಫೋನ್ ಹಾಕಿದ್ರೂ ಹೆಡ್ಫೋನ್ ಹಾಕಿಲ್ಲೋ ಅನ್ನೋ ರೀತಿ ಸೌಂಡ್ ನಿಮಗೆ ಕೇಳುತ್ತೆ ಈ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನಲ್ಲಿ. ಜೊತೆಗೆ ಒಂದು ರೀತಿ ಕಂಫರ್ಟಬಲ್ ಅನ್ಕೋತೀನಿ. ಕ್ಲಾರಿಟಿ ಒಂದು ಆಸಮ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಈ ಒಂದು ನೋಡ್ತಾ ಇರ್ಬೋದು, ನಿಮಗೆ ಎರಡು ಬಟನ್ ನೀಡಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದಾರೆ, ಒಂದು ಪವರ್ ಬಟನ್ನು, ಇನ್ನೊಂದು ಕಸ್ಟಮ್ ಅಂತ ಅಂದರೆ ನಮ್ಮ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಎರಡು ಬಟನ್ ಇರುವಂಥದ್ದು. ಇನ್ನು ಇದರಲ್ಲಿ 3.5 ಹೆಡ್ಫೋನ್ ಜಾಕ್ ಇದೆ ಮತ್ತು USB Type-C ಚಾರ್ಜ್ ಮಾಡೋದಕ್ಕೋಸ್ಕರ USB Type-C ಇರುವಂಥದ್ದು. ಮೈಕ್ರೋಫೋನ್ಸ್ ಇದರಲ್ಲಿ ಇರುವಂಥದ್ದು, ಅದು ತುಂಬ ಒಳ್ಳೆಯ ವಿಷಯ. ಹಾಗಾದ್ರೆ ಅನ್ಕೋಬೋದು, ಪ್ಲೇ ಪಾಸು, ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಹೆಂಗಪ್ಪ ಮಾಡೋದು ಅಂತ ಅನ್ಕೋತಿದ್ದೀರಾ ಅಂತ ಅಂದರೆ, ಇಲ್ಲಿ ಒಂದು ಇನ್ವಿಸಿಬಲ್ ಟಚ್ ಸ್ಕ್ರೀನ್ ಇದೆ. ನೋಡ್ತಾ ಇದ್ದಾರೆ, ಇಲ್ಲಿ ಇನ್ವಿಸಿಬಲ್ ಟಚ್ ಸ್ಕ್ರೀನ್ ಇದೆ. ನೀವೇನಾದರೂ ಕೆಳಗಂದ್ರಿ ಅಂತ ಅಂದರೆ, ಹಿಂಗಂದ್ರಿ ಅಂದರೆ ವಾಲ್ಯೂಮ್ ಡೌನ್ ಆಗುತ್ತೆ, ಮೇಲಿಗೆ ಹಿಂಗಂದ್ರಿ ಅಂದರೆ ವಾಲ್ಯೂಮ್ ಅಪ್ ಆಗುತ್ತೆ, ಹಿಂಗಂದರೆ ಹಿಂದ್ಗಡೆ ಓಡುತ್ತೆ ಅಥವಾ ಹಿಂದ್ಗಡೆ ಪ್ಲೇ ಇದನ್ನು ಮಾಡ್ಬೋದು, ನೀವು ಹಿಂದ್ಗಡೆ ಸಾಂಗ್ ಕೇಳ್ಬೋದು. ಹಿಂಗಂತ ಅಂದರೆ ನೀವು ಹಾಕೊಂಬಿಟ್ಟು ಹಿಂಗೆ ನೋಡ್ತಾ ಇದ್ದೀರಲ್ವ, ಹಾಕೊಂಬಿಟ್ಟು ಹಿಂಗಂತ ಅಂದರೆ ಮುಂದಕ್ಕೆ ಹೋಗುತ್ತೆ ಸಾಂಗು, ಹಿಂಗಂದಕ್ಕೆ ಹೋಗುತ್ತೆ. ಹಿಂಗಂದರೆ ಸೆಂಟ್ರಿಗೆ ಬಿಟ್ಟು ಕ್ಲಿಕ್ ಮಾಡಿದ್ರೆ ಪ್ಲೇ ಆಗುತ್ತೆ, ಪಾಸ್ ಆಗುತ್ತೆ. ಕಾಲ್ ಬಂತು ಅಂತಂದರೆ ಇಲ್ಲೇ ರಿಸೀವ್ ಮಾಡ್ಬೋದು. ಸೊ ಈ ರೀತಿ ಈ ಒಂದು ಹೆಡ್ಫೋನ್ನ ಯೂಸ್ ಮಾಡೋ ಕ್ಲಾರಿಟಿ ಬಗ್ಗೆ ಮಾತನಾಡೋಂಗೆ ಇಲ್ಲ. ನೀವು ಗೇಮಿಂಗ್ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಹೆವಿ ಸಖತ್ತಾಗಿದೆ ಆಯಿತಾ, ಹೆವಿ ಅಂದರೆ ಹೆವಿ ಸಖತ್ತಾಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಇಯರ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡೋ. ಸೋನಿ ಬ್ರ್ಯಾಂಡು ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ರೀತಿ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಇದಾಗಿರುವಂಥದ್ದು ಸೋನಿದು. ಆ ಬ್ರ್ಯಾಂಡಿಗೆ ತಕ್ಕಂಗೆ ಇರುತ್ತೆ ಆಯಿತಾ. ಸೊ ಯಾವುದೇ ಆಗಿರ್ಬೋದು, ಅದು 16,000 ಆದ್ರೂ
ಹೆವಿ ಕಾಸ್ಟ್ಲಿ ಆಯ್ತಲ್ವಾ, ಬಟ್ ಸ್ಟಿಲ್ ಕಂಪ್ಲೀಟ್ಲಿ ವರ್ತ್ ಆಯ್ತಾ. ಕೆಲವು ಜನ ಇದನ್ನೂ ಕೊಟ್ಟು ತೊಗೋತಾರೆ, 16,000 ಕೊಟ್ಟು ತೊಗೋತಾರೆ. ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಕೊಟ್ಟು ತೊಗೋತೀರಾ ಅಂತ. ನಾನು ಅಂದ್ಕೊಂಡಿದ್ದೆ, ನಾನು ಆ್ಯಕ್ಚುಲಿ ವಾಪಸ್ ಕೊಡಬೇಕಾಯ್ತಾ, ಇದನ್ನ ಇಟ್ಕೊಳ್ಳೋಂಗಿಲ್ಲ. ಐ ವಿಶ್ ನನಗೆ ಇಟ್ಕೊಳಕ್ಕೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ನಾನು ಒಂದು 2 ದಿನದಿಂದ ಯೂಸ್ ಮಾಡ್ತಿದ್ದೀನಿ, ಇದನ್ನು ಫುಲ್ ಇಷ್ಟ ಹೋಗ್ಬಿಟ್ಟಿದೆ ಆಯಿತಾ. ಕೇಳಿದೆ ಅವ್ರಿಗೆ ನಾನು ಇಟ್ಕೋಬೋದಾ ಅಂತ. ಇಲ್ಲ ಲೈಕ್ ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಕೊಡ್ತೀನಿ ನಿಮಗೆ, ಇದನ್ನು ಇಟ್ಕೊಳಕ್ಕಾಗಲ್ಲ ನೀವು ಅಂತ ಅಂದರು. ಸೊ ಬೇಜಾರಾಯಿತು ಒಂಥರ. ಬಟ್ ಆಗಿದೆ ಆಯಿತಾ. ಹೆಡ್ಫೋನ್ ಕ್ಲಾರಿಟಿ ಅಂತೂ ಕ್ರೇಜ್ ಆಗಿದೆ, ಪ್ರತಿಯೊಂದು ಕೂಡ ಸಖತ್ತಾಗಿದೆ ಒಂಥರ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಹಾಕೊಂಡಿರ್ತೀರ, ಸಾಂಗ್ ಕೇಳ್ತಾ ಇರ್ತೀರ ಆಯಿತಾ. ಯಾರೋ ಬಂದ್ಬಿಟ್ಟು ಮಾತಾಡಿಸ್ತಾರೆ, ಹಾಯ್ ಸಂದೀಪ್ ಅಂತ ಮಾತಾಡಿಸ್ತಾರೆ. ಸಡನ್ನಾಗಿ ನೀವು ಹಿಂಗೆ ಇಟ್ಕೊಂಡ್ರೆ ಸಾಕು, ಮ್ಯೂಸಿಕ್ ನಿಧಾನಕ್ಕೆ ಪ್ಲೇಗೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ಲೇ ಮಾಡೋಕ್ಕೆ ಶುರುವಾಗುತ್ತೆ. ಹಿಂಗೆ ಇಟ್ಕೊಂಡ್ರೆ, ಹಿಂಗೆ ಇಟ್ಟಿರ್ತಾರೆ, ಹಿಂಗೆ ಇಟ್ಕೊಂಡ್ರೆ ನಿಧಾನಕ್ಕೆ ಪ್ಲೇ ಮಾಡೋಕ್ಕೆ ಶುರುವಾಗುತ್ತೆ. ಹೊರಡೆ ಸೌಂಡೆಲ್ಲ ಕೇಳೋಕ್ಕೆ ಶುರುವಾಗುತ್ತೆ. ಆಗ ಹೊರಡೆ ಸೌಂಡೆಲ್ಲ ಹಿಂಗೆ ಇಟ್ಕೊಂಡ್ರೆ ಸಾಕು ನೀವು. ಆಮೇಲೆ ಬಿಟ್ಟರೆ ಮತ್ತೆ ಆಟೋಮೆಟಿಕಾಗಿ ಸೌಂಡ್ ಜಾಸ್ತಿ ಆಗುತ್ತೆ, ಪ್ಲೇ ಆಗ್ತಾ ಶುರುವಾಗುತ್ತೆ. ಹಿಂಗೆ ಇಟ್ಕೊಂಡ್ರೆ ಸ್ಲೋ ಆಗುತ್ತೆ. ಆಯಿತಾ, ಓಕೆ ಚೆನ್ನಾಗಿದೆಯಾ, ಓಕೆ ಡನ್. ಅವ್ರು ಹೋದ್ರಾ, ಓಕೆ ಬಿಟ್ಟರೆ ಕೈ ಹೊರಗಡೆ ತೆಗೆದ್ರೆ ಪ್ಲೇ ಆಗಿ ಶುರು ಆಗುತ್ತೆ. ಒಂದು ರೀತಿ ಇಷ್ಟು ದುಡ್ಡು ಕೊಡ್ತಿದ್ದೀವಿ ಅಂತ ಈ ರೀತಿ ಟೆಕ್ನಾಲಜಿ ಎಲ್ಲ ಹಾಕಿರ್ತಾರೆ, ಒಂಥರ ಆಸಮ್ ಆಯ್ತಾ. ನೀವು ಇದನ್ನು ನಾನು ಹೇಳೋದಕ್ಕಿಂತ ನೀವು ಒಂದು ರೀತಿ ಕೇಳಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕೇಳ್ತಾ ಇದೆ, ಬಟ್ ಸ್ಲೋ ಕೇಳ್ತಾ ಇದೆ. ನೋಡ್ತಾ ಇದ್ದೀರಿ ಈ ರೀತಿ ನೋಡಿ, ನಿಮಗೆ ತೋರಿಸ್ತೀನಿ. ಓಕೆ ಗೂಗಲ್. ಹಾಯ್, ಹೌ ಕ್ಯಾನ್ ಐ ಹೆಲ್ಪ್? ಇದಕ್ಕೆ ಅಲೆಕ್ಸಾ ಕೂಡ ನಾವು ಅಪ್ಲಿಕೇಶನ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಯೂಸ್ ಮಾಡ್ಬೋದು. ಸೊ ಮೊಬೈಲ್ ಇರೋ ಅವಶ್ಯಕತೆನೇ ಇಲ್ಲ ನಮಗೆ. ಸೊ ಇದರೊಳಗೇ ಫುಲ್ಲು ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಸಾಫ್ಟ್ವೇರ್ ಡಿಸೈನ್ಡ್ ಟು ಪರ್ಫಾರ್ಮ್ ಅ ಗ್ರೂಪ್ ಆಫ್ ಕೋಆರ್ಡಿನೇಟೆಡ್ ಫಂಕ್ಷನ್ಸ್, ಟಾಸ್ಕ್ಸ್ ಆರ್ ಆಕ್ಟಿವಿಟೀಸ್ ಫಾರ್ ದ ಬೆನಿಫಿಟ್ ಆಫ್ ದ ಯೂಸರ್. ಈ ರೀತಿ. ಸೊ ಇದರಲ್ಲಿ ಅಲೆಕ್ಸಾನೂ ಇದೆ. ಸೊ ನೀವು ಸಾಂಗ್ ಪ್ಲೇ ಮಾಡಬೇಕು ಅಂತ ಇಲ್ಲೇ ಹೇಳಿದ್ರೆ ಸಾಕು, ನೀವು ಇದರಲ್ಲೇ ಪ್ಲೇ ಮಾಡುತ್ತೆ ಆಟೋಮೆಟಿಕ್ಕಾಗಿ. ಸೊ ನೀವು ಅಲೆಕ್ಸಾ ಡಿವೈಸ್ ಹತ್ರ ಹೋಗೋ ಅವಶ್ಯಕತೆಯೇ ಇಲ್ಲ. ಸೊ ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಸಮ್ ಆಗಿದೆ. ಪ್ರೈಸ್ ಅಂತ ಆಸಮ್ ಆಗಲ್ಲ, 14,000 ಕೊಟ್ಟು ತೊಗೊಂಡು. ಎಷ್ಟು ಜನ ಓದ್ತಿರೋ ಕೆಳಗಡೆ ಕಾಮೆಂಟಲ್ಲಿ ಹಾಕಿ ನೋಡ್ತೀನಿ. ಒಂಥರ ಹೆವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ. ನೀವು ತುಂಬ ಜನ ಇದನ್ನು ನಾವು ಈ ರೀತಿ ಒಂದು ಟೆಕ್ನಾಲಜಿ ಇದೆ ಅಂತಲೇ ತುಂಬ ಜನ ಗೊತ್ತಾಗಲ್ಲ. ತುಂಬ ಜನ ಇದನ್ನು ಯೂಸ್ ಮಾಡೋದಿಲ್ಲ. ನಮಗೆ ಇಷ್ಟೊಂದು ಕಾಸ್ಟ್ಲಿ ಇದನ್ನೆಲ್ಲ ಎಷ್ಟೋ ಜನ ಅಂದ್ಕೊಂಡ್ರೆ ಒಂಥರ ಡ್ರೀಮ್ ಆಗಿರುತ್ತೆ ಆಯಿತಾ. ಇಷ್ಟೊಂದು ದುಡ್ಡು ಕೊಟ್ಟು ಯಾರು ತೊಗೋತಾರೆ ಅಂತೆಲ್ಲ ಯಾರು ತುಂಬ ಜನ ತೊಗೊಳಕ್ಕೆ. ಅಟ್ಲೀಸ್ಟ್ ಇದರಿಂದ ಮುಖಾಂತರ ನೀವು ಈ ರೀತಿ ಒಂದು ಡಿವೈಸ್ ಅಂತ ಏನಾದರೂ ಗೊತ್ತಾಯ್ತಾರ ನಮಗೆ, ಸಾಕು ನಮಗೆ ಅಷ್ಟಲ್ವಾ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಿದೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಫಾಲೋ ಮಾಡೋದಿರಿ. ಸಿಗೋಣ ಮುಂದೆ ವಿಡಿಯೋಲಿ.